ಹಾಯ್ ಹಲೋ ನಮಸ್ಕಾರ, ನಿಮ್ಗೆಲ್ರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4th ಟೆಸ್ಟ್ ಡೇ 3 ಬಗ್ಗೆ ಮಾತಾಡೋಣ. ಸೊ ಎಂಥ ಟರ್ನ್ ಅರೌಂಡ್ ಗುರು. ಸೊ ನಿನ್ನೆ ಮ್ಯಾಚ್ ಫುಲ್ ಇಂಗ್ಲೆಂಡ್ ಕಪಿಮುಷ್ಟಿಯಲ್ಲಿ ಇತ್ತು ಅಂತ ಹೇಳ್ಬೋದು. ಆದರೆ ಇವತ್ತು ಫುಲ್ ಇಂಡಿಯಾ ಕಪಿಮುಷ್ಟಿಯಲ್ಲಿ ವಾಪಸ್ ಬಂದಿದೆ. ಯಾಕಂದರೆ ಅಂಥ ಟರ್ನ್ ಅರೌಂಡ್ ಆಗಿದೆ ಒಂದೇ ದಿನದಲ್ಲಿ. 2 ದಿನ ಇಂಗ್ಲೆಂಡ್ ಆಲ್ಮೋಸ್ಟ್ ಡಾಮಿನೇಟ್ ಮಾಡಿದ ಪೊಸಿಷನಲ್ಲಿದ್ದರು. ಬಟ್ ಇವತ್ತು ಒಂದೇ ದಿನ ಇಂಡಿಯಾ ಬ್ಯಾಟಿಂಗಲ್ಲಾಗಿರ್ಬೋದು ಬೌಲಿಂಗಲ್ಲಾಗಿರ್ಬೋದು ಫುಲ್ ಟರ್ನ್ ಅರೌಂಡ್ ಮಾಡಿದ್ದಾರೆ ಮ್ಯಾಚನ್ನು. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡೋದಾದರೆ ನಾವು ನಿನ್ನೆ ನೋಡ್ಬೋದು 177 for 7 ಇದ್ವಿ. ಬಟ್ ಆ ಪೊಸಿಷನಿಂದ ನಾವು 307 ತನಕ ಬಂದಿದ್ದೇವೆ. ಅಂದರೆ ಆಲ್ಮೋಸ್ಟ್ ಲಾಸ್ಟ್ 3 ವಿಕೆಟ್ಸ್ಗೆ 130 ರನ್ಸ್ ಟೋಟಲ್ ಹಾಕಿದ್ದೇವೆ. ಅಂದರೆ ಅದರಲ್ಲಿ ಹ್ಯೂಜ್ ಕಾಂಟ್ರಿಬ್ಯೂಷನ್ ಇರೋದು ಇಬ್ಬರದ್ದು. ಒಂದು ಧ್ರುವ್ ಜೋರೆಲ್ ಓನ್ಲಿ ಸೆಕೆಂಡ್ ಮ್ಯಾಚ್ ಆಡ್ತಿರೋದು ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಇಂಡಿಯಾಗೆ. ಆ್ಯಂಡ್ ಇನ್ನೊಂದು ಕುಲ್ದೀಪ್ ಯಾದವ್, ಅವ್ರದ್ದು ಅಫ್ಕೋರ್ಸ್ ನಾವು ಬ್ಯಾಟಿಂಗಿಂದ ಅಷ್ಟು ನೋಡಿರಲಿಲ್ಲ. ಸೊ ಇಬ್ಬರು ಕಾಂಟ್ರಿಬ್ಯೂಷನ್ ಹೆವಿ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಪೊಸಿಷನಲ್ಲಿ ಇಂಡಿಯಾ ಅಂಡರ್ ಡೀಪ್ ಟ್ರಬಲ್ ಇತ್ತು. ಮ್ಯಾಚ್ ಸೋಲೋ ಪೊಸಿಷನ್ ಅಂತ ಅನ್ನೋ ರೀತಿ ಕಾಣ್ತಿತ್ತು. ಸೊ ಬಟ್ ಆ ಪೊಸಿಷನಿಂದ ಧ್ರುವ್ ಜೋರೆಲ್ ಎಸ್ಪೆಷಲಿ ಒಳ್ಳೆ ಮೆಚ್ಯೂರ್ಡ್ ಇನ್ನಿಂಗ್ಸ್, ಬರೀ 2ನೇ ಟೆಸ್ಟ್ ಮ್ಯಾಚ್ ಆಡ್ತಾರೆ ಅಂತ ಹೇಳ್ತಿದ್ರು. ಬಟ್ ಆ ಮೆಚ್ಯೂರಿಟಿ ತುಂಬ ಅಟ್ಯಾಕಿಂಗ್ ಮಾಡಿದ್ರೆ, ತುಂಬ ಡಿಫೆನ್ಸ್ ಮಾಡಿದೆ, ಎಷ್ಟು ಬೇಕೋ ಅಷ್ಟು ಆಡಿ ಯಾವಾಗ 4 ಹೊಡಿಬೇಕು ಯಾವಾಗ 6 ಹೊಡಿಬೇಕು, ಎಸ್ಪೆಷಲಿ ಟೇಲ್ ಎಂಡರ್ಸ್ ಜೊತೆ ತುಂಬ ಚೆನ್ನಾಗಿ ಆಡಿದರು. ವೆಲ್ ಡಿಸರ್ವ್ಡ್ 100 ಇತ್ತು. ಆದರೆ ಸಮ್ 90s ಆರ್ ಬೆಟರ್ ದೆನ್ 100 ಅಂತಾರಲ್ಲ, ಸೊ ಆ ಥರ ಇನ್ನಿಂಗ್ಸ್ ಇತ್ತು. ಹೌದು ಸರ್, ಹೌದಾ 100% ಸರ್, ಸತ್ಯವಾದ ಮಾತು. ಅನ್ಫಾರ್ಚುನೇಟ್ಲಿ 90 ಔಟ್ ಆದರು. ಈವನ್ ಕುಲ್ದೀಪ್ ಯಾದವ್ ಅವರು 130 ಬಾಲ್ಸ್ ಆಡಿದ್ದಾರೆ ಆ ಪಿಚ್ಚಲ್ಲಿ. ಅದು ಈಸಿ ಏನೋ ಅಲ್ಲ. ಆ ಪಿಚ್ಚಲ್ಲಿ ತುಂಬ ಬ್ಯಾಟ್ಸ್ಮನ್ಗಳೇ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಕುಲ್ದೀಪ್ ಯಾದವ್ ಅವರು 130 ಬಾಲ್ಸ್ ಆಡಿದ್ದಾರೆ. ಸೊ ಗ್ರೇಟ್ ಇನ್ನಿಂಗ್ಸ್ ಇಬ್ಬರಿಂದಲೂ. ಸೊ 307 ಇಂಡಿಯಾ ಮೊಮೆಂಟಮ್ ಕ್ಯಾರಿ ಮಾಡ್ತಾನೆ ಅಂತ ಹೇಳ್ಬೋದು. ಯಾಕಂದರೆ ಬರೀ ಅರೌಂಡ್ ನಾವು 150 ಲೀಡ್ ಬರ್ಬೋದೇನಪ್ಪ ಇಂಗ್ಲೆಂಡ್ಗೆ ಅಂತ ಅಂದ್ಕೊಂಡ್ರೆ ಬರೀ 46 ರನ್ಸ್ ಲೀಡ್ ಅಷ್ಟೇ ಕೊಟ್ಟಿದ್ದು. ಸೊ ಆ ಮೊಮೆಂಟಮ್ ಆ್ಯಕ್ಚುಲಿ ಇಂಡಿಯಾ ಬೌಲಿಂಗಲ್ಲೂ ಕ್ಯಾರಿ ಮಾಡಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಬೌಲಿಂಗಲ್ಲಿ ಬರೋದಾದರೆ ರವಿಚಂದ್ರನ್ ಅಶ್ವಿನ್, ಹಿ ಈಸ್ ಪ್ರೂವಿಂಗ್ ವೈ ಹಿ ಈಸ್ ದ ಬೆಸ್ಟ್ ಇನ್ ದಿಸ್ ಇಂಡಿಯನ್ ಪಿಚಸ್ ಅಂತ. ಫಸ್ಟ್ ಇನ್ನಿಂಗ್ಸಲ್ಲಿ ಅಷ್ಟು ಅವ್ರು ಎಫೆಕ್ಟಿವ್ ಇರಲಿಲ್ಲ, ಲಾಸ್ಟ್ ಮ್ಯಾಚಲ್ಲಿ ಅಷ್ಟು ಎಫೆಕ್ಟಿವ್ ಇರಲಿಲ್ಲ ಅಂತ ಇತ್ತು. ಬಟ್ ಇವಾಗ ವೆನ್ ಇಟ್ ಮ್ಯಾಟರ್ ದ ಮೋಸ್ಟ್ ಹಿ ಹ್ಯಾಸ್ ಡೆಲಿವರ್ಡ್. ಅಂದರೆ 3 ವಿಕೆಟ್ ಫ್ರಂಟಲ್ಲಿ ಬೆನ್ ಡಕೆಟ್ ಇರ್ಬೋದು, ಆಲಿಪಾಪ್ ಇರ್ಬೋದು, ಆ್ಯಂಡ್ ಮೇನ್ ಕ್ರೂಷಿಯಲ್ ವಿಕೆಟ್ ಜೋ ರೂಟ್ ವಿಕೆಟ್ ತಗೊಂಡ್ರು. ಸೊ ಅಲ್ಲಿಗೆ ಇಂಗ್ಲೆಂಡ್ ಪ್ರೆಷರ್ ಬಿದ್ದೇ ಬೀಳುತ್ತೆ. ಯಾಕೆಂದರೆ ಜೋ ರೂಟ್ ಫಸ್ಟ್ ಇನ್ನಿಂಗ್ಸಲ್ಲಿ ತುಂಬ ಚೆನ್ನಾಗಿ ಆಡಿದರು, ಅವರು ಬ್ಯಾಕ್ ಬೋನ್ ಆಗಿದ್ರು. ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬರೀ ಬೇಗ ಔಟ್ ಆಗಿರೋದ್ರಿಂದ ಅವ್ರ ಮೇಲೆ ತುಂಬ ಪ್ರೆಷರ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಆ ಕಡೆ ಜಾಕ್ ಕ್ರೋಲಿ ಸ್ವಲ್ಪ ಅಟ್ಯಾಕ್ ಮಾಡ್ತಾನೆ ಇತ್ತು. ಅಗೇನ್ 40+ ರನ್ಸ್ ಹೊಡೆದ್ರು. ಬಟ್ ಈ ಸಲ ಕುಲ್ದೀಪ್ ಯಾದವ್ ಅವ್ರನ್ನ ಔಟ್ ಮಾಡಿದ್ರು. ಸೊ ನಾವು ಫಸ್ಟ್ ಇನ್ನಿಂಗ್ಸಲ್ಲಿ ನೋಡಿದ್ವಿ ಕುಲ್ದೀಪ್ ಯಾದವ್ ಅವ್ರನ್ನ ಸ್ವಲ್ಪ ಅಂಡರ್ ಬೌಲ್ ಮಾಡಿದ್ರೆ ಅನಿಸುತ್ತೆ, ಯಾಕಂದರೆ ತುಂಬ ಓವರ್ಸ್ ಬೌಲಿಂಗ್ ಮಾಡಿಲ್ಲ. ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವರು ಕಮ್ ಬ್ಯಾಕ್ ಅಂತೂ ಗ್ರೇಟ್. ಯಾಕಂದರೆ 4 ವಿಕೆಟ್ಸ್ ತಗೊಂಡ್ರು. ಅದು ಮೇನ್ ಜಾಕ್ ಕ್ರೋಲಿ ವಿಕೆಟ್ಸ್ ತಗೊಂಡ್ರು. ಆಮೇಲೆ ಬೆನ್ ಸ್ಟೋಕ್ಸ್ ವಿಕೆಟ್ ಕೂಡ ತಗೊಂಡ್ರು. ಬೆನ್ ಸ್ಟೋಕ್ಸ್ ಆ್ಯಕ್ಚುಲಿ ಮತ್ತೆ ಅನ್ಲಕ್ಕಿ, ಬಾಲ್ ತುಂಬ ಲೋ ಬಂತು, ಅವರು ಹಿಂದ್ಗಡೆ ಆಡಕ್ಕೆ ಹೋದರು. ಬಟ್ ಬಾಲ್ ಕಡೆಗಿದ್ದು ಹೋಗಿರೋಲ್ಲ, ಈ ವಿಕೆಟಿಗೆ ಬಿತ್ತು. ಸೊ ಅಂತೂ ಗ್ರೇಟ್ ಬೌಲಿಂಗ್ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಸ್ಪಿನ್ನರ್ಸ್. ಅಶ್ವಿನ್ ಅವರು 5 ವಿಕೆಟ್ಸ್, ಮತ್ತೊಂದು ಗ್ರೇಟ್ ಅಚೀವ್ಮೆಂಟ್. 35th ಏನೋ 5 ವಿಕೆಟ್ಸ್ ಅಂತೆ, ಇಂಡಿಯಾದಲ್ಲೇ ಹೈಯೆಸ್ಟ್. ಆ್ಯಂಡ್ ಈ ಕಡೆ ಕುಲ್ದೀಪ್ ಯಾದವ್ 4 ವಿಕೆಟ್ಸ್ ಪ್ರೂವ್ ಮಾಡಿದ್ರು ಎಷ್ಟು ಎಫೆಕ್ಟಿವ್ ಇರ್ತಾರೆ ಯಾವುದೇ ಪಿಚ್ಚಲ್ಲಿ ಅಂತ. ಸೊ ಇಂಗ್ಲೆಂಡ್ ಅವ್ರನ್ನ ಬೇಗ ಆಲ್ಔಟ್ ಮಾಡಿ ಇಂಡಿಯಾದವ್ರಿಗೆ ಬರೀ 190+ ಟಾರ್ಗೆಟ್ ಏನೋ ಸಿಕ್ಕಿದೆ. ಸೊ ಅಷ್ಟೇ ಟಾರ್ಗೆಟ್ ಇದ್ರು. ಬಟ್ ನಮಗೆ ಸ್ಟಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನಾವು 190 ರನ್ಸ್ ಪಾರ್ಟ್ನರ್ಶಿಪ್ ಇದ್ರೂ, ಟಾರ್ಗೆಟ್ ಇದ್ರೂ ಫಸ್ಟ್ ಬೇಗ 2 ವಿಕೆಟ್ ಹೋದರೆ ಮತ್ತೆ ಮಿಡಲ್ ಆರ್ಡರ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ, ಅದು ಇನ್ಎಕ್ಸ್ಪೀರಿಯನ್ಸ್ ಮಿಡಲ್ ಆರ್ಡರ್. ಸೊ ಸ್ಟಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ ಹೇಳ್ಬೋದು. ಸೊ ಇವಾಗ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಇಬ್ಬರು ಸೇರಿ. ಸೊ ಅರೌಂಡ್ 40+ ರನ್ ಆಗಿದೆ. ಇಂಡಿಯಾ ಆಲ್ಮೋಸ್ಟ್ ಇನ್ ಕಂಟ್ರೋಲ್ ಅಂತ ಹೇಳ್ಬೋದು ಈ ಮೂಮೆಂಟಲ್ಲಿ. ನಾಳೆ ಆಲ್ಮೋಸ್ಟ್ ಲಂಚ್ ಒಳಗಡೆ ಮ್ಯಾಚ್ ಮುಗಿಬೋದು. ಸೊ 155 ರನ್ಸ್ ಹೊಡಿಬೇಕು. ಕಂಟ್ರೋಲ್ಡ್ ಆಗಿ ಆಡ್ತಿದ್ದಾರೆ ಇಬ್ಬರು. ಸೊ ಇದೇ ಮೂಮೆಂಟನ್ನು ಕ್ಯಾರಿ ಮಾಡಬೇಕು ಇಂಡಿಯಾದವರು. ಆ್ಯಂಡ್ ಸೀರೀಸ್ನ ಸೀಲ್ ಮಾಡ್ಬೇಕನ್ಸುತ್ತೆ ಈ ಮ್ಯಾಚಲ್ಲಿ. ನೆಕ್ಸ್ಟ್ ಮ್ಯಾಚಲ್ಲಿ ಇಂಪಾರ್ಟೆಂಟ್ ಪ್ಲೇಯರ್ಸ್ ರೆಸ್ಟ್ ಬೇಕಾದ್ರೂ ಕೊಡ್ಬೋದು. ಈ ಮ್ಯಾಚನ್ನು ವಿನ್ ಆಗಿ ಸೀರೀಸನ್ನು ಸೀಲ್ ಮಾಡಿ ಯಾವುದೇ ಟೆನ್ಷನ್ ಇಲ್ಲದೆ ನೆಕ್ಸ್ಟ್ ಮ್ಯಾಚಲ್ಲಿ ಧರ್ಮಸ್ಥಳದಲ್ಲಿ ಆಡ್ಬೋದು. ಸೊ ಗ್ರೇಟ್ ಪರ್ಫಾರ್ಮೆನ್ಸ್. ಇಂಗ್ಲೆಂಡ್ ಅವರು 2 ದಿನ ಡಾಮಿನೇಟ್ ಮಾಡಿದ್ರು. ಆ್ಯಂಡ್ ಇಂಡಿಯಾದವರು 1 ದಿನ ಇಷ್ಟು ಚೆನ್ನಾಗಿ ಆಡಿ ಮ್ಯಾಚನ್ನು ಫುಲ್ ಕಂಟ್ರೋಲಲ್ಲಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು.
ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಮ್ಯಾಚ್ ಸ್ಟಿಲ್ ನಾಟ್ ಓವರ್. 150 ರನ್ಸ್ ಬೇಕು. ಕಾನ್ಫಿಡೆಂಟ್ ಆಗಿ ಆಡ್ತಾರೆ ಅಂತ ಅನ್ಕೊಳ್ತೀನಿ, ಯಾಕಂದರೆ ಮೊಮೆಂಟಮ್ ಇದೆ ಇಂಡಿಯಾ ಕಡೆ. ಸೊ ಆ ಮೊಮೆಂಟಮನ್ನು ಕ್ಯಾರಿ ಮಾಡಿ ಬ್ಯಾಟ್ಸ್ಮನ್ಗಳು ಬ್ಯಾಕ್ ಮಾಡಬೇಕು ನಾಳೆ ಆಡೋಕ್ಕೆ. 150 ರನ್ಸ್ ಅಂತ ಹೊಡಿಲೇಬೇಕು, ಇನ್ನು ಇದನ್ನು ಕಷ್ಟಪಡಬಾರ್ದು ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.